ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ರಕ್ತದಲ್ಲಿ ನಿಮಗೆ ಪತ್ರವನ್ನು ಬರೆದು ಕೊಡ್ತೀನಿ. ಡಿಕೆಶಿ ಸಿಎಂ ಆಗ್ತಾರೆ ಎಂದಿದ್ದ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಅವರು ಡಿಸೆಂಬರ್ನಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗೋದು ಪಕ್ಕಾ ಅಂತ ಮತ್ತೊಮ್ಮೆ ಹೇಳಿದ್ದಾರೆ. ಇನ್ನು ಮತ್ತೊಂದು ಕಡೆಗೆ ಕೆಪಿಸಿಸಿ ನಾಯಕರನ್ನ ಬದಲಾವಣೆ ಮಾಡ್ತೀರಿ ಅಂದರೆ ಆ ಹುದ್ದೆಗೆ ಈಶ್ವರ್ ಖಂಡ್ರೆ ಮತ್ತು ಸತೀಶ್ ಜಾರಕಿಹೊಳಿ ಹೆಸರನ್ನ ಸಿಎಂ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿದ್ದಾರಂತೆ. ಹೀಗಾಗಿ ಅಹಿಂದ ಬಣ ಮತ್ತು ಡಿಕೆಶಿ ಬಣದ ತಿಕ್ಕಾಟ ಇದೀಗ ತಾರಕಕ್ಕೇರಿಕೆ ಆಗಿದ್ದು, ಅಷ್ಟಕ್ಕೂ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ, ಇದೇ ಇವತ್ತಿನ ವಿಶೇಷ. ಡಿಸೆಂಬರ್ ಒಳಗೆ ಸಿಎಂ ಕುರ್ಚಿ ಖಾಲಿ. ನಾನು ವೀರೇಶ್ ಶಿವಾನಂದ್ ಅಂಬಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ವಾದ ವಿವಾದ ಡಿಸೆಂಬರ್ ತಿಂಗಳಿಗೆ ಮುಂದೂಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದೀಗ ಇದೇ ಒಂದು ಡಿಸೆಂಬರ್ ಡೆಡ್ಲೈನ್ಗೆ ಡಿಕೆ ಶಿವಕುಮಾರ್ ಬಣದ ನಾಯಕ ಶಿವಗಂಗಾ ಬಸವರಾಜ್ ತುಪ್ಪ ಸುರಿದಿದ್ದಾರೆ. ಡಿಸೆಂಬರ್ ಒಳಗೆ ಸಿಎಂ ಕುರ್ಚಿ ಖಾಲಿ ಆಗದೇ ಇದ್ರೆ ಬಂದು ನನ್ನ ನೇರವಾಗಿ ಕೇಳಿ, ಬೇಕಾದ್ರೆ ಬಾಂಡ್ ಮೇಲೆ ನಿಮಗೆ ಸಹಿಯನ್ನ ಮಾಡಿಕೊಡ್ತೀನಿ, ಬರೆದು ಕೊಡ್ತೀನಿ ಅಂತ ನೇರವಾಗಿ ಹೇಳಿದ್ದಾರೆ. ಈ ಮೂಲಕ ಶಿವಗಂಗಾ ಬಸವರಾಜ್ ಅವರು ಇದೀಗ ಡಿಕೆ ಶಿವಕುಮಾರ್ ಸಿಎಂ ಆಗಲಿದ್ದಾರೆ ಅಂತ ಸೂಚನೆಯನ್ನ ನೀಡಿದರೆ, ಇತ್ತ ಕೆಪಿಸಿಸಿ ಪಟ್ಟ ಈಶ್ವರ್ ಖಂಡ್ರೆ ಅವರ ಪಾಲಿಗೆ ಒಲಿಯಲಿದೆ ಅನ್ನುವಂತಹ ಮಾತುಗಳು ಸಾಕಷ್ಟು ಕಾಂಗ್ರೆಸ್ನ ಪಾಳ್ಯದಲ್ಲಿ ಕೇಳಿ ಬರ್ತಾ ಇವೆ. ಇನ್ನು ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗೆ ಟೈಮ್ ಬಾಂಬ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದ್ದು, ಹೈಕಮಾಂಡ್ ನಿಗೂಢ ಸಂದೇಶವನ್ನು ರವಾನಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ರಾಜ್ಯ ರಾಜಕೀಯದಲ್ಲಿ ಡಿಸೆಂಬರ್ ವೇಳೆಗೆ ಸುನಾಮಿ ಎದ್ದೇಳುವಂತಹ ಮುನ್ಸೂಚನೆ ಕೂಡ ಸಿಗ್ತಿದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಅಧಿಕಾರದ ಬೇಗುದಿ ತಾರಕಕ್ಕೆ ಏರಿದ್ದು, ಡಿಸೆಂಬರ್ ತಿಂಗಳಲ್ಲಿ ಕುರ್ಚಿಯ ಬದಲಾವಣೆಯ ಫಲಿತಾಂಶ ಬರುವುದು ಪಕ್ಕಾ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಆ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಿಗೂಢ ಸಂದೇಶವನ್ನು ಕಾಂಗ್ರೆಸ್ ನಾಯಕರಿಗೆ ಕೊಟ್ಟಿದೆಯಾ ಅಂತ ಮಾತುಗಳು ಕೂಡ ಕೇಳಿ ಬರ್ತಿವೆ. ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ನಡುವೆ ಅಧಿಕಾರ ಹಂಚಿಕೆಯ ಬಗ್ಗೆ ಇವರು ಮಾತನಾಡಿದ್ರು ಕೂಡ ಉಳಿದ ಕಾಂಗ್ರೆಸ್ನ ನಾಯಕರು ಹೋದಲ್ಲಿ ಬಂದಲ್ಲಿ ಕುಂತಲ್ಲಿ ನಿಂತಲ್ಲಿ ಎಷ್ಟೇ ಯಾಕೆ ಹಾದಿ ಬೀದಿಯಲ್ಲಿ ನಿಂತು ಡಂಗುರವನ್ನ ಸಾರ್ತಾ ಇದ್ದಾರೆ ಸಿಎಂ ಹಂಚಿಕೆಯ ಒಂದು ಅಧಿಕಾರದ ಅವಧಿ ಕುರಿತು. ಇನ್ನು ಈ ಪಟ್ಟಿಯಲ್ಲಿ ಡಿಕೆಶಿ ಬಣದಲ್ಲಿ ಗುರುತಿಸಿಕೊಂಡಿರತಕ್ಕಂತಹ ಶಾಸಕ ಶಿವಗಂಗಾ ಬಸವರಾಜ್ ಅವರು ಇದೇ ಡಿಸೆಂಬರ್ನಲ್ಲಿ ಅಂದರೆ 2025 ಡಿಸೆಂಬರ್ನಲ್ಲಿ ಬದಲಾವಣೆ ಆಗದೇ ಇದ್ರೆ ನೀವು ಬಂದು ನನ್ನ ನೇರವಾಗಿ ಕೇಳಿ ಅಂತ ಮಾಧ್ಯಮಗಳಿಗೆ ಬಹಿರಂಗವಾಗಿ ಸವಾಲು ಹಾಕಿದ್ದಾರೆ. ಇನ್ನು ಇದಕ್ಕೆ ಅತ್ತ ಡಿಕೆಶಿ ಬಣದ ಮತ್ತೊಬ್ಬ ಸಚಿವ ಡಿ ಸುಧಾಕರ್ ಇದಕ್ಕೆ ಬೆಂಬಲವನ್ನು ನೀಡಿದ್ದು, ಅದು ಪಕ್ಷದ ಆಂತರಿಕ ವಿಷಯ ಅಂತ ಪರೋಕ್ಷವಾಗಿ ಡಿಸೆಂಬರ್ ಬದಲಾವಣೆಯ ಕ್ರಾಂತಿಯನ್ನ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ. ಇದರ ನಡುವೆ ಇದೀಗ ಎರಡು ಹೆಸರುಗಳು ಒಂದು ಹುದ್ದೆಗಾಗಿ ನಾನಾ ನೀನಾ ಅಂತ ಪೈಪೋಟಿ ಶುರುವಾದಂತೆ ಕಾಣ್ತಾ ಇದೆ. ಹಾಗಾದರೆ ಈಶ್ವರ್ ಖಂಡ್ರೆ ಕೆಪಿಸಿಸಿ ಪಟ್ಟ ಸಿಗುತ್ತಾ ಅಂತ ನೀವು ಪ್ರಶ್ನೆಯನ್ನು ಮಾಡಿದಾಗ, ಮತ್ತೊಂದು ಕಡೆಗೆ ಬದಲಾವಣೆ ಓಕೆ, ಆದರೆ ಸದ್ಯಕ್ಕೆ ಬೇಡವೇ ಬೇಡ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದಾರೆಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ. ಡಿಸೆಂಬರ್ನಲ್ಲಿ ಅಧಿಕಾರ ಹಂಚಿಕೆಯ ಮಹಾಸಮರ ಶುರುವಾಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಕೆಪಿಸಿಸಿ ಸ್ಥಾನದಿಂದ ಡಿಕೆಶಿ ಅವರನ್ನು ಹೇಗಾದರೂ ಮಾಡಿ ಕೆಳಗೆ ಇಳಿಸಲೇಬೇಕಂತ ಅತ್ತ ಸಿಎಂ ಬಣದ ನಾಯಕರು ಸಾಕಷ್ಟು ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಸಚಿವ ಈಶ್ವರ್ ಖಂಡ್ರೆ ನಡುವೆ ಕೆಪಿಸಿಸಿ ಹುದ್ದೆಗಾಗಿ ಗುದ್ದಾಟ ನಡೀತಾ ಇದ್ದು, ಹೈಕಮಾಂಡ್ಗೆ ಮಾತ್ರ ಈಶ್ವರ್ ಖಂಡ್ರೆ ಮೇಲೆ ಸ್ವಲ್ಪ ಯಾಕೋ ಒಲವು ಇದೆ ಅಂತ ಕಾಂಗ್ರೆಸ್ನ ಪಾಳ್ಯದಲ್ಲಿ ಕೆಲವೊಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದೇವೆ ಅಹಿಂದ ಬಣದ ನಾಯಕರಲ್ಲಿ. ಇನ್ನು ವೀಕ್ಷಕರೇ, ಮೊನ್ನೆ ನೋಡಿದ್ರೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಭೇಟಿ ವೇಳೆ ಕೆಪಿಸಿಸಿ ನಾಯಕರನ್ನ ಬದಲಾವಣೆ ಮಾಡ್ತೀರಿ ಅಂದ್ರೆ ಆ ಹುದ್ದೆಗೆ ಈಶ್ವರ್ ಖಂಡ್ರೆ ಮತ್ತು ಸತೀಶ್ ಜಾರಕಿಹೊಳಿ ಹೆಸರನ್ನ ಪ್ರಸ್ತಾಪ ಮಾಡಿದ್ರೆ, ಇನ್ನು ಇತ್ತ ಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ, ನಾನು ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನು ಗೆಲ್ಲಿಸಿದ ನಂತರವೇ ನಾನು ಕೆಪಿಸಿಸಿ ಹುದ್ದೆಗೆ ತ್ಯಾಗ ಮಾಡ್ತೀನಿ ಅಥವಾ ಕೆಪಿಸಿಸಿ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೈಕಮಾಂಡ್ ಮುಂದೆ ಹೇಳಿದ್ದಾರಂತೆ. ಇನ್ನು ಕೆಪಿಸಿಸಿ ಸ್ಥಾನ ಬದಲಾವಣೆ ಬಗ್ಗೆ ತರಾತುರಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳದೆ ಅಹಮದಾಬಾದ್ನಲ್ಲಿ ನಡೆದಂತಹ ಕಾಂಗ್ರೆಸ್ ಕಾರ್ಯಕಾರಿ ಸಭೆಯ ಬಳಿಕ ಹೈಕಮಾಂಡ್ ತೀರ್ಮಾನ ಮಾಡಲಿ ಎಂಬುದು ಕೆಲವೊಂದಿಷ್ಟು ಕಾಂಗ್ರೆಸ್ನ ನಾಯಕರ ಬಲವಾದ ವಾದವಾಗಿದೆ. ಇನ್ನು ಈಶ್ವರ್ ಖಂಡ್ರೆ ಕಾಂಪ್ರಮೈಸ್ ಕ್ಯಾಂಡಿಡೇಟ್, ಇವರು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತ ಕಾಂಗ್ರೆಸ್ನ ಪಾಳ್ಯದಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಒಂದು ವೇಳೆ ಈಶ್ವರ್ ಖಂಡ್ರೆಗೆ ಕೆಪಿಸಿಸಿ ಹುದ್ದೆ ಕೊಟ್ಟರೂ ಕೂಡ ಅದು ಮುಂದಿನ 2 ವರ್ಷಗಳವರೆಗೆ ಮಾತ್ರ.
ತದನಂತರದಲ್ಲಿ ಒಬ್ಬ ಪ್ರಭಾವಿ ಅಂದರೆ ಸೂಕ್ತವಾಗಿರ್ತಕ್ಕಂತಹ ನಾಯಕನನ್ನು ಗುರುತಿಸಿ ಆ ವ್ಯಕ್ತಿಗೆ KPCC ಹುದ್ದೆಯನ್ನು ಅಥವಾ KPCC ಗದ್ದುಗೆಯನ್ನು ಕೊಡ್ತಕ್ಕಂತಹ ಉದ್ದೇಶ ಸದ್ಯ ಇದೀಗ ಹೈಕಮಾಂಡ್ ಮನಸ್ಸಿನಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ವಿಷಯ ಸಚಿವ ಈಶ್ವರ್ ಖಂಡ್ರೆಗೆ ಈ ವಿಷಯ ಗೊತ್ತಾಗಿದ್ದು ಖಂಡ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡದೆ ಇದರ ಜೊತೆಗೆ ಮಂತ್ರಿಗಿರಿ ಜೊತೆಗೆ KPCC ಸ್ಥಾನವೂ ಕೂಡ ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಹೈಕಮಾಂಡ್ ಮುಂದೆ ಅಂತ ಕೂಡ ಮಾತುಗಳು ಕೂಡ ಕೇಳಿಬಂದಿವೆ. ಇನ್ನು ಈ ರೀತಿ ಕಾಂಗ್ರೆಸ್ನಲ್ಲಿ ಚರ್ಚೆಗಳು ನಡೀತಾ ಇದ್ರೆ ಮತ್ತೊಂದು ಕಡೆಗೆ ಸಾವುಕಾರ್ ಕೋಟೆಯಲ್ಲಿ DCM DKಶಿ ಅಹಿಂದ ಪ್ರೇಮ ಅಂತ ಸಾಕಷ್ಟು ರಣಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ. DCM DKಶಿಯನ್ನ ಮಣಿಸಲು CM ಸಿದ್ದರಾಮಯ್ಯನವರ ಅಹಿಂದ ಬಣದ ಪ್ರತಿಯೊಂದು ವಿಷಯದಲ್ಲಿ ಪೈಪೋಟಿಯನ್ನ ನಡೆಸುತ್ತಲೇ ಬಂದಿದೆ. ಅದು ನಿಮಗೂ ಕೂಡ ಗೊತ್ತಿರತಕ್ಕಂತಹ ಒಂದು ಸಂಗತಿ. ಹಾಗಾಗಿ ಇದಕ್ಕೆ ಹೇಗಾದರೂ ಮಾಡಿ ಟಕ್ಕರ್ ಕೊಡಲಿಕ್ಕೆ ಈ ಬಾರಿ ಸಚಿವ ಸತೀಶ್ ಜಾರಕಿಹೊಳಿ ಜಿಲ್ಲೆಯಲ್ಲೇ ಅಹಿಂದ ಸಮರವನ್ನು ಸಾರಲು ಮುಂದಾಗಿದ್ದಾರೆ. ಇದೀಗ ಏಪ್ರಿಲ್ 20ಕ್ಕೆ ಇದೇ ತಿಂಗಳ ಏಪ್ರಿಲ್ 20ಕ್ಕೆ ಚಿಕ್ಕೋಡಿಯಲ್ಲಿ ಒಂದು ಯಾದವ ಬೃಹತ್ ಸಮಾವೇಶ ನಡೆಯಲಿದ್ದು ಡಿಕೆಶಿಯ ಆಪ್ತ MLC ಆದಂತಹ DT ಶ್ರೀನಿವಾಸ್ ಮೂಲಕ ಈ ಬೃಹತ್ ಸಮಾವೇಶವನ್ನು ಮಾಡೋಕೆ ಮುಂದಾಗಿದ್ದು ಆ ಮೂಲಕ ಸ್ವಕ್ಷೇತ್ರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಟಕ್ಕರ್ ಕೊಡೋಕೆ ಕನಕಪುರದ ಬಂಡೆ ಎಲ್ಲ ರಣತಂತ್ರಗಳನ್ನು ಮಾಡ್ತಾ ಯುದ್ಧಕ್ಕೆ ಸಮರವನ್ನು ಸಾರಲು ಎಲ್ಲ ಶಸ್ತ್ರಗಳನ್ನು ಇಟ್ಟುಕೊಂಡು ರೆಡಿಯಾಗಿ ನಿಂತಿದ್ದಾರೆ. ಇನ್ನು ಚಿಕ್ಕೋಡಿಯಲ್ಲಿ ನಡೆಯುವಂತಹ ಈ ಬೃಹತ್ ಯಾದವ ಸಮಾವೇಶದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬಣಬಡಿದಾಟ ಜೋರಾಗಿ ನಡೀತಾ ಇದೆ. ಕಾರಣ DKಶಿ ಬಣದ ಪರಿಷತ್ನ ಸದಸ್ಯರಾದಂತಹ DT ಶ್ರೀನಿವಾಸ್ ಈ ಬೃಹತ್ ಸಮಾವೇಶದ ಎಲ್ಲ ಉಸ್ತುವಾರಿಯನ್ನು ವಹಿಸಿದ್ದು ಎಲ್ಲ ತಯಾರಿಯನ್ನು ಕೂಡ ನಡೆಸುತ್ತಿದ್ದಾರೆ. ಆದರೆ ಇದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂತಹ MLC ನಾಗರಾಜ್ ಯಾದವ್ ಅವರು ನೋಡಿ, ಈ ಸಮಾವೇಶದ ಬಗ್ಗೆ ಯಾರೂ ಕೂಡ ಇದುವರೆಗೆ ನನ್ನೊಂದಿಗೆ ಒಂದು ಅಕ್ಷರ ಕೂಡ ಒಂದು ಪದನೂ ಕೂಡ ಮಾತನಾಡಿಲ್ಲ, ಸಲಹೆಯನ್ನು ಕೇಳಿಲ್ಲ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ಅವರಿಗೆ ಒಳ್ಳೆಯದಾಗಲಿ ಅಂತ DKಶಿ ಹಾಗೂ DKಶಿ ಬಣಕ್ಕೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಈ ಸುದ್ದಿ DKಶಿಗೂ ಮತ್ತು DKಶಿ ಬಣಕ್ಕೆ ಗೊತ್ತಿದ್ರೂ ಕೂಡ ಅಹಿಂದ ಬಣದ ನಾಯಕರಿಗೆ ನಮ್ಮ ತಾಕತ್ತು ಏನಿದೆ ಅಂತ ತೋರಿಸೋಕೆ ಇದೇ DKಶಿ ಬಣ ಈಗ ಹೊರಟಿದೆಯೇ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ವೀಕ್ಷಕರೇ, ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಬರ್ತಕ್ಕಂತಹ ಏಪ್ರಿಲ್ 20ಕ್ಕೆ ಚಿಕ್ಕೋಡಿಯಲ್ಲಿ ಯಾದವ ಸಮಾವೇಶದ ಮೂಲಕ ಸಮರವನ್ನು ಸಾರೋಕೆ ಇದೇ DKಶಿ ಮತ್ತು DKಶಿ ಬಣದ ನಾಯಕರು ಹೊರಟಿದ್ದಾರೆ. ಅದು ಅಹಿಂದ ವರ್ಗದ ಪ್ರಭಾವಿ ಸಚಿವ ಇದೇ ಸತೀಶ್ ಜಾರಕಿಹೊಳಿ ಸ್ವಕ್ಷೇತ್ರದಲ್ಲಿ. ಹಾಗಾದರೆ ಡಿಸೆಂಬರ್ನಲ್ಲಿ ಕುರ್ಚಿ ಬದಲಾವಣೆಗೆ ಈ ಸಮಾವೇಶ ಪ್ರಮುಖ ಪಾತ್ರವನ್ನು ವಹಿಸುತ್ತಾ ಎಂಬುದನ್ನು ಕಾದಷ್ಟೇ ನೋಡಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ TV.